ನಮೋ ಭಗವತೆ ರುದ್ರಾಯ. ಎಲ್ಲರಿಗೂ ನಮಸ್ಕಾರ. ಕಾರ್ತೀಕ ಮಾಸದಲ್ಲಿ ಪೌರ್ಣಮಿಯ ವಿಶೇಷತೆ ಏನೆಂದು ತಿಳಿಯೋಣ. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಪೌರ್ಣಮಿಯಂದು ದೀಪಾರಾಧನೆ ಮಾಡುವುದು ಅತ್ಯಂತ ಫಲದಾಯಕವಾಗಿದೆ. ಕಾರ್ತೀಕ ಪೌರ್ಣಮಿ ದಿನ ಉಪವಾಸ ಮಾಡಿದರೆ ಇಡೀ ತಿಂಗಳು ಉಪವಾಸ ಮಾಡಿದ ಫಲ ಸಿಗತ್ತೆ ಅಂತ ಶಾಸ್ತ್ರಗಳು ಹೇಳುತ್ತದೆ. ಕೆಲವೊಮ್ಮೆ ವಿಶೇಷವಾಗಿ ವ್ರತಗಳು ಕೇದಾರೇಶ್ವರ ವ್ರತ ಮಾಡುತ್ತಾರೆ. ದಿನದಲ್ಲಿ ಉಪವಾಸ ಮಾಡಿ ಸಾಯಂಕಾಲದಲ್ಲಿ ದೀಪಾರಾಧನೆ ಮಾಡುವುದು ಅತ್ಯಂತ ಮಹತ್ವಪೂರ್ಣವಾದದ್ದು ಅಂತ ಶಾಸ್ತ್ರ ಹೇಳುತ್ತೆ. ಒಂದು ವರ್ಷಕ್ಕೆ 365 ದಿನಗಳು. ಪ್ರತಿ ದಿನವೂ ದೀಪಾರಾಧನೆ ಮಾಡಬೇಕು. ಯಾವ ಕಾರಣದಿಂದಾದರೂ ಎಂದಾದರೂ ದೀಪಾರಾಧನೆ ಬಿಟ್ಟು ಹೋಗಿರುತ್ತದೆ. ವರ್ಷದಲ್ಲಿ ದೀಪಾರಾಧನೆ ಮಾಡಿದ ಫಲವೂ ಮತ್ತು ಇಡೀ ವರ್ಷಕಾಲ ಮಾಡಿದ ಪಾಪವೂ ನಾಶವಾಗುವುದು ಕೇವಲ ಒಂದು ಕಾರ್ತೀಕ ಪೌರ್ಣಮಿಯಂದು ದೀಪಾರಾಧನೆ ಮಾಡುವುದರಿಂದ. ಈಗ ಕಾರ್ತೀಕ ಪೌರ್ಣಮಿ ದಿನ ದೀಪಾರಾಧನೆ ಯಾವ ತರಹ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾವು ಬೆಳಗಿನ ಜಾವ ಎದ್ದು, ಅಂದರೆ ಸೂರ್ಯೋದಯಕ್ಕೆ ಮುನ್ನ ಎದ್ದು, ವಾಪಿ ಕೂಪಭೂ ತಟಾಕಾದಿಹಿ ಅಂತ ಹೇಳ್ತಾರೆ. ಅಂದ್ರೆ ಬಾವಿ, ಕೆರೆ, ನದಿ, ಸಮುದ್ರ ಅಥವಾ ನೇರವಾಗಿ ಭೂಮಿಯಿಂದ ನೀರು ತೆಗೆದುಕೊಂಡು ಸ್ನಾನ ಮಾಡಿ. ಅದಾದ ನಂತರ ದೇವರ ಪೂಜೆ ಮಾಡಿ ಮನೆಯ ಹತ್ತಿರ ಇರುವ ಶಿವ ಅಥವಾ ವಿಷ್ಣು ಆಲಯಕ್ಕೆ ಹೋಗಿ ನಿಮ್ಮ ಕೈಲಾದ ಸೇವೆ ಮಾಡಿ ಬನ್ನಿ. ಸೇವೆ ಅಂದರೆ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸುವುದು, ಅಲ್ಲಿ ಕಸ ಗುಡಿಸುವುದು, ದೇವಸ್ಥಾನಕ್ಕೆ ದೇವರಿಗೆ ಹೂವ ತಂದು ಕೊಡುವುದು, ಈ ರೀತಿ ಯಾವುದಾದರೂ ಒಂದು ಸೇವೆ ಮಾಡಿ, ಹಾಗೆ ದಿನವಿಡೀ ಉಪವಾಸ ಮಾಡುತ್ತಾ ಶಿವನಾಮ ಅಥವಾ ವಿಷ್ಣುನಾಮ ಸ್ಮರಣೆ ಮಾಡುತ್ತಾ ಇರುವುದು. ಹಾಗೆ ಅವತ್ತಿನ ದಿನ ಸಾಯಂಕಾಲ ಸ್ನಾನ ಮಾಡಿ ದೀಪಾರಾಧನೆಯನ್ನ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಪೌರ್ಣಮಿಯ ಸಾಯಂಕಾಲ ದೀಪಾರಾಧನೆ ವಿಶೇಷತೆ. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತೀಕ ದಾಮೋದರ ಆರಾಧನೆ ಮಾಡಬೇಕು. ಎಲ್ಲರೂ ಹೇಳುತ್ತಾರೆ ಕಾರ್ತೀಕ ಮಾಸ ಎಂದರೆ ಶಿವನ ಆರಾಧನೆಗೆ ಹೇಳಿ ಮಾಡಿದಂತಹ ತಿಂಗಳು ಅಂತ ಹೇಳ್ತಾರೆ. ಆದರೆ ಕಾರ್ತೀಕದಲ್ಲಿ ಸಂಕಲ್ಪ ಕೂಡ ಹೀಗೆ ಇರುತ್ತೆ. ಕಾರ್ತೀಕ ದಾಮೋದರ ಪ್ರೀತ್ಯರ್ಥೆ ಶಿವಾರಾಧನಂ ಕರಿಷ್ಯಾಮಃ ಅಂತ ಹೇಳ್ತಾರೆ. ಅಂದ್ರೆ ಈಶ್ವರನಿಗೆ ಅಭಿಷೇಕ ಆಗಿರಬಹುದು, ಯಾವುದೇ ಆಗಿರಬಹುದು, ಕಾರ್ತೀಕ ದಾಮೋದರ ಪ್ರೀತ್ಯರ್ಥೆ ಅಂದ್ರೆ ಕಾರ್ತೀಕ ದಾಮೋದರನಿಗೆ ಪ್ರೀತಿಯಾಗಲಿ ಅಂತ ಅರ್ಥ. ನಿಮಗೆ ಮೊದಲು ಹೇಳಿದ ಹಾಗೆ ವರ್ಷವಿಡೀ ದೀಪಾರಾಧನೆ ಮಾಡಿದ ಫಲ ಒಂದು ಕಾರ್ತೀಕ ಪೌರ್ಣಮಿ ದಿನ 365 ಬತ್ತಿ ಇರುವ ದೀಪವನ್ನು ಹಚ್ಚುವುದರಿಂದ ಸಿಗುತ್ತದೆ. 365 ಬತ್ತಿಗಳನ್ನು ಒಟ್ಟಿಗೆ ತುಪ್ಪದಲ್ಲಿ ನೆನೆಸಿ ಕೊನೆಯಲ್ಲಿ ಕರ್ಪೂರ ಇಟ್ಟು ಒಂದು ಹಣತೆಯಲ್ಲಿ ಸಿದ್ಧಗೊಳಿಸಬೇಕು. ಹೀಗೆ ಸಿದ್ಧಗೊಳಿಸಿದ ದೀಪವನ್ನು ಸಂಜೆ ಮನೆಯ ಹತ್ತಿರದ ಶಿವಾಲಯ ಅಥವಾ ವಿಷ್ಣು ಆಲಯಕ್ಕೆ ಹೋಗಿ ಹಣತೆಯಲ್ಲಿ ಇದ್ದ ದೀಪವನ್ನು ಹಚ್ಚಿ ದೀಪದ ಜ್ವಾಲೆಯನ್ನು ದೇವರಿಗೆ ಅರ್ಪಿಸಬೇಕು. ಒಂದು ವೇಳೆ ದೇವಸ್ಥಾನ ತುಂಬಾ ದೂರ ಇದ್ದಲ್ಲಿ, ಹೋಗಲು ಅನಾನುಕೂಲವಿದ್ದಲ್ಲಿ ಮನೆಯಲ್ಲಿ ಆದರೂ ದೀಪಾರಾಧನೆ ಮಾಡಬಹುದು. ದೇವರ ಹತ್ತಿರ ಅಥವಾ ತುಳಸಿ ಕಟ್ಟೆ ಹತ್ತಿರ ಆದರೂ ಪರವಾಗಿಲ್ಲ. ಕಾರ್ತೀಕ ಪೌರ್ಣಮಿ ದೀಪಾರಾಧನೆ ಮಾಡುವ ವಿಧಾನ. ಮನೆಯ ಯಜಮಾನ ಮಮ ಧರ್ಮಪತ್ನಿ ಸಮೇತಸ್ಯ ಶ್ರೀ ಕಾರ್ತೀಕ ದಾಮೋದರ ಸ್ವಾಮಿ ಪ್ರೀತ್ಯರ್ಥೆ ಅಂತ ಸಂಕಲ್ಪ ಮಾಡಿ ದೀಪಾರಾಧನೆ ಮಾಡಬೇಕು. ಇದರಿಂದ ನಾವು ಮಾಡಿದ ಪಾಪಗಳೆಲ್ಲವೂ ಕಳೆದುಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭೂಮಿ ಮತ್ತು ಭೂತ ಋಣ ನಾವು ತೀರಿಸಿಕೊಳ್ಳಲೇಬೇಕು. ಈ ಕಾರ್ತೀಕ ಪೌರ್ಣಮಿ ದಿನ ದೀಪಾರಾಧನೆ ಮಾಡಿ ದೀಪ ಜ್ವಾಲೆ ನೋಡಿದರೆ ನರಕದಲ್ಲಿ ಜ್ವಾಲಾತೋರಣ ನೋಡುವ ಪ್ರಮೇಯವೇ ಇರುವುದಿಲ್ಲ ಎಂದು ಶಾಸ್ತ್ರವಾಕ್ಯ. ಈ ಜ್ವಾಲೆ ನೋಡಿ ಪ್ರತಿಯೊಬ್ಬರೂ ಹೇಳಬೇಕಾದ ಶ್ಲೋಕ ಈ ರೀತಿ ಇದೆ. ಕೀಟಾಹ ಪತಂಗಾಹ ಮಶಕಾಶ್ಚ ವೃಕ್ಷಾಹ ಜಲೆ ಸ್ಥಲೆ ಏ ನಿವಸಂತಿ ಜೀವಾಹ ದೃಷ್ಟ್ವಾ ಪ್ರದೀಪಂ ನ ಚ ಜನ್ಮ ಭಾಗಿನಃ ಭವಂತಿತ್ವಂ ಶ್ವಪಚಾಹಿ ವಿಪ್ರಾಹ. ಈ ಶ್ಲೋಕನ ಹೇಳ್ಕೊಂಡು ಜ್ವಾಲೆ ನೋಡಬೇಕು. ಇಲ್ಲಿ ಕೀಟಗಳು, ಪತಂಗಗಳು, ಎಲ್ಲಾ ತರಹ ಜೀವಿಗಳು ಈ ಜ್ವಾಲೆಯನ್ನು ನೋಡಿ ನರಕದ ಜ್ವಾಲಾತೋರಣ ನೋಡದೇ ಇರಲಿ ಎಂದು ಪ್ರಾರ್ಥನೆ ಇದು. ಹೀಗೆ ದೀಪಾರಾಧನೆ ಮಾಡಿದ ನಂತರ ಪೌರ್ಣಮಿ ದಿನ ಸಾಯಂಕಾಲ ಶ್ರೀ ಲಲಿತಾ ಪರಮೇಶ್ವರಿಯನ್ನು ಧ್ಯಾನಿಸುತ್ತಾ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣನೂ ಮಾಡಬಹುದು. ಹಾಗೆ ಕಾರ್ತೀಕ ದಾಮೋದರ ಪ್ರೀತ್ಯರ್ಥೆ, ದಾಮೋದರ ಅಂತಂದ್ರೆ ಮಹಾವಿಷ್ಣು, ವಿಷ್ಣುವಿಗೆ ಪ್ರೀತಿಯಾದಂತಹ ವಿಷ್ಣು ಸಹಸ್ರನಾಮನು ಪಾರಾಯಣ ಮಾಡಬಹುದು. ಎಂದಿಗಿಂತಲೂ ವಿಶೇಷವಾದ ಫಲ ಸಿಗುತ್ತದೆ. ಹಾಗೆ ಬೆಳಗ್ಗಿಂದ ಉಪವಾಸ ಇರೋದ್ರಿಂದ ಮನೆಯಲ್ಲಿ ಒಳ್ಳೆ ಅಡಿಗೆ ಮಾಡಿ ಮನೆಯಲ್ಲಿ ದೇವರ ಮುಂದೆ ಅದನ್ನ ಇಟ್ಟು ನೈವೇದ್ಯ ಮಾಡಿ ಆ ಪ್ರಸಾದ ರೂಪದಲ್ಲಿ ನೀವು ಅದನ್ನ ರಾತ್ರಿ ಊಟನೂ ಮಾಡಬಹುದು. ಸ್ನಾನ, ಜಪ, ತಪ, ಆರಾಧನೆ, ದೀಪಾರಾಧನೆ, ಉಪವಾಸ, ದಾನ ಎಲ್ಲವೂ ಕಾರ್ತೀಕ ಮಾಸದಲ್ಲಿ ವಿಶೇಷವಾದ ಫಲವನ್ನು ನೀಡುತ್ತದೆ. ಈ ಮಾಸದಲ್ಲಿ ಮಾಡಿದ ಪ್ರತಿಯೊಂದು ಆರಾಧನೆಯು, ದೀಪಾರಾಧನೆಯು ದೇವರ ಕೃಪೆಯನ್ನು ತರುತ್ತದೆ. ಎಲ್ಲರೂ ಈ ವಿಶೇಷ ಮಾಸದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ದೇವರ ಆರಾಧನೆಯನ್ನು ಮಾಡಿ. ಹಾಗೆ ವಿಶೇಷವಾಗಿ ಕಾರ್ತೀಕ ಪೌರ್ಣಮಿ ದಿನ ದೀಪಾರಾಧನೆ ಮಾಡಿ
ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.